ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ನಮ್ಮ ಕಿಚನಲ್ಲಿ ಮಾಡ್ತಿರೋದು ತೊಗರಿ ಕ್ಯಾಬೇಜ್ ದೋಸೆ. ಕ್ಯಾಬೇಜ್ನ ಸುಮಾರು ಜನ ಮನೆಯಲ್ಲಿ ಯೂಸ್ ಮಾಡಲ್ಲ, ಹಾಗೆ ಮಕ್ಕಳು ಇದನ್ನು ತುಂಬ ಇಷ್ಟಪಡಲ್ಲ. ಸೊ ಈ ಕ್ಯಾಬೇಜ್ ತಿನ್ನೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇಲ್ಲಿ ನೋಡಿ, ಹೀಗೆ ರಿಚ್ ಇನ್ ಅಯರ್ನ್ ಇದು, ಮತ್ತು ಹಾಗೆ ಬ್ಲಡ್ ಕ್ಲೀನ್ ಮಾಡುತ್ತೆ, ನಮಗೆ ಆ್ಯಂಟಿ ಕ್ಯಾನ್ಸರ್ ಆಗಿ ಕೆಲಸ ಮಾಡುತ್ತೆ. ಸೊ ಈ ಥರ ಸುಮಾರು ಬೆನಿಫಿಟ್ಸ್ ಇದೆ, ಆದರೆ ಸುಮಾರು ಜನ ಮನೆಯಲ್ಲಿ ಕ್ಯಾಬೇಜ್ ಯೂಸ್ ಮಾಡಲ್ಲ. ಸೊ ಅಟ್ಲೀಸ್ಟ್ ನಾವು ಈ ಥರ ದೋಸೆನಲ್ಲಿ ಅವ್ರಿಗೆ ಕ್ಯಾಬೇಜ್ ಹಾಕಿ ಮಾಡಿಕೊಟ್ರೆ ಅವ್ರಿಗೆ ನಾವು ಕ್ಯಾಬೇಜ್ ಹಾಕಿದ್ದೀವಿ ಅಂತಲೂ ಗೊತ್ತಾಗಲ್ಲ, ಚೆನ್ನಾಗಿ ತಿಂತಾರೆ. ನನ್ನ ಮಗಳಿಗೂ ಅಷ್ಟೇ ಕ್ಯಾಬೇಜ್ ಇಷ್ಟ ಆಗಲ್ಲ, ಬಟ್ ಇಷ್ಟಪಟ್ಟು ತಿಂತಾಳೆ ಇದನ್ನು. ಬನ್ನಿ ನೋಡೋಣ ಹೇಗೆ ಮಾಡೋದು ತೊಗರಿ ಕ್ಯಾಬೇಜ್ ದೋಸೆ. 1 ಕಪ್ ತೊಗರಿ ಬೇಳೆ ಬೇಕು, 1 ಕಪ್ ರೈಸ್ ಅಕ್ಕಿ, 1 ಕಪ್ ಕ್ಯಾಬೇಜ್, ಹಾಗೆ 1 ಕಪ್ ಈರುಳ್ಳಿ, ಅರ್ಧ ಕಪ್ ಕ್ಯಾರೆಟ್, ಸ್ವಲ್ಪ ಉಪ್ಪು, ಅಡುಗೆ ಸೋಡಾ, ಜೀರಿಗೆ, ಕೊತ್ತಂಬರಿ, ಹಸಿ ಶುಂಠಿ, ಸ್ವಲ್ಪ ತುಪ್ಪ ಬೇಕು, ಹಾಗೆ ಸ್ವಲ್ಪ ಒಣಮೆಣಸಿನ್ಕಾಯಿ, ಒಂದು 5ರಿಂದ 6. ಸೊ ಈಗ ಮೊದಲಿಗೆ ತೊಗರಿಬೇಳೆ ಹಾಕಿ ಅಕ್ಕಿ ಹಾಕಿಬಿಟ್ಟು ಇದನ್ನು 4 ತಾಸು ನೆನೆಸಿಡಬೇಕು. ನೀರು ಹಾಕಿಬಿಟ್ಟು ಒಂದು 4 ಅವರ್ಸ್ ನೆನೆಸಿಟ್ಬಿಡಿ. ನೆನೆಸಿದ ಮೇಲೆ ಈ ಥರ ನೋಡಿ, ಈ ಥರ ಕಟ್ ಮಾಡಿದ್ರೆ ಈಸಿಯಾಗಿ ಮುರಿಬೇಕು, ಈ ಥರ ಆಗುತ್ತೆ. ಈಗ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ದೋಸೆಗೆ ಹೇಗೆ ರುಬ್ಕೋತೀವೋ ಹಾಗೆ ರುಬ್ಕೋಬೇಕು. ಇದ್ರ ಜೊತೆಗೆ ನಾವು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕ್ಕೋಬೇಕು, ಹಾಗೆ ಹಸಿ ಶುಂಠಿ ಮಿಕ್ಸಿನಲ್ಲಿ ಹಾಕ್ಕೊಂಡು ನಾವು ಹೇಗೆ ದೋಸೆಗೆ ರುಬ್ತೀವೋ ಹಾಗೆ ಮೆತ್ತಗೆ ರುಬ್ಕೊಂಡು ಒಂದು ಬಟ್ಲದಲ್ಲಿ ಹಾಕಿಟ್ಕೋಬೇಕು. ನೆಕ್ಸ್ಟ್ ಕ್ಯಾಬೇಜ್ ದೋಸೆಗೆ ಕ್ಯಾಬೇಜ್ ಹಾಕ್ಕೋಬೇಕು. ಸೊ ಕ್ಯಾಬೇಜ್ ಹಾಕ್ಕೊಂಡು ಇದರೊಳಗೆ ನಾವು ಈರುಳ್ಳಿ ಹಾಕ್ಕೊಳ್ಳೋಣ, ಸ್ವಲ್ಪ ಕೊತ್ತಂಬರಿ, ಹಾಗೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಉಪ್ಪು, ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಬೇಕು. ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸೊ ಈ ಕನ್ಸಿಸ್ಟೆನ್ಸಿನಲ್ಲಿ ಇಟ್ಕೊಳ್ಳಿ, ಸ್ವಲ್ಪ ನೀರು ಹಾಕ್ಕೋಬೋದು ಅಷ್ಟೇ. ಇದು ಕರೆಕ್ಟಾಗಿದೆ ಬ್ಯಾಟರ್. ಈಗ ನೆಕ್ಸ್ಟ್ ತುಪ್ಪ ಸವರ್ಕೊಂಡು ಹೆಂಚ ಮೇಲೆ ಈಗ ದೋಸೆ ಹಾಕ್ಬಿಡೋಣ. ಸೊ ನೋಡಿ, ಈ ಥರ ದೋಸೆ ಹಾಕ್ಕೊಳ್ಳೋದು, ನಿಮಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ. ಇದು ಮಸಾಲೆ ದೋಸೆ ಥರನೇ ನಿಮಗೆ ಕಾಣಿಸುತ್ತೆ, ನಾನು ತೋರಿಸ್ತೀನಿ ನೋಡಿ. ಅದರ ಮೇಲೆ ತುಪ್ಪ ಸ್ವಲ್ಪ ಸವರಿಸಿ, ಹಾಗೆ ನಾವು ತುರಿದಿಟ್ಕೊಂಡಿರೋ ಕ್ಯಾರೆಟ್ ಹಾಕೋ ಟೈಮ್ ಬಂತು. ಸೊ ಈಗ ಇದ್ರ ಮೇಲೆ ತುರಿದಿಟ್ಕೊಂಡಿರೋ ಕ್ಯಾರೆಟ್ನೆಲ್ಲ ಹಾಕ್ಬಿಡಿ. ಹಾಕ್ಬಿಟ್ಟು ಇದು ಘಮ್ ಅಂತ ಸ್ಮೆಲ್ ಬರುತ್ತೆ ನೋಡಿ. ಇವಾಗ ಇದಾಗಿದೆ, ನಾನು ತೋರಿಸ್ತೀನಿ ನಿಮಗೆ ಯಾವ ಬ್ಯೂಟಿಫುಲ್ ಕಲರಲ್ಲಿದೆ ದೋಸೆ. ಮಸಾಲೆ ದೋಸೆ ಥರನೇ ಕಾಣಿಸುತ್ತೆ. ನೀವೇನಾದರೂ ಈ ದೋಸೆ ಮಕ್ಕಳಿಗೆ ಮಾಡಿಕೊಟ್ರೆ ಅವ್ರು ಕ್ಯಾಬೇಜ್ ಹಾಕಿದ್ದಾರೆ ಅಂತಲೇ ಗೊತ್ತಾಗಲ್ಲ. ನನ್ನ ಮಗಳು ಅಷ್ಟೇ ತುಂಬ ಹಠ ಮಾಡೋಳು ತಿನ್ನೋದಕ್ಕೆ, ಬಟ್ ಇದನ್ನಾದರೆ ಈಸಿಯಾಗಿ ತಿಂದ್ಬಿಡ್ತಾಳೆ. ಈ ಥರ ನಾವು ದೋಸೆ ಮಾಡಿಕೊಡೋದ್ರಿಂದ ಅವ್ರಿಗೆ ಕ್ಯಾಬೇಜು ಒಳಗೋಗುತ್ತೆ, ಹಾಗೆ ಅವ್ರ ಇಮ್ಯೂನ್ ಸಿಸ್ಟಮ್, ಐಸ್ ತುಂಬ ಇಂಪ್ರೂವ್ ಆಗುತ್ತೆ. ಈಗ ನೆಕ್ಸ್ಟ್ ಸ್ವಲ್ಪ ಇದಕ್ಕೆ ಬೆಣ್ಣೆ ಹಾಕಿಬಿಡೋಣ. ಬೆಣ್ಣೆ ಅಂದರೆ ಯಾರಿಗಿಷ್ಟ ಇಲ್ಲ, ಎಸ್ಪೆಷಲಿ ಮಕ್ಕಳಿಗಂದರೆ ಬೆಣ್ಣೆ ತುಂಬ ಇಂಪಾರ್ಟೆಂಟ್ ಕೂಡ ಅವ್ರಿಗೆ ಕೊಡೋದು, ಹಾಗೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಇವಾಗ ಬೆಣ್ಣೆ ಹಾಕಿದ್ಮೇಲೆ ನಮ್ಮ ಮಸಾಲೆ ದೋಸೆ ಥರ ಆಗೋಯ್ತು ನಮ್ಮ ಕ್ಯಾಬೇಜ್ ದೋಸೆ ನೋಡಿ. ವಾವ್, ಏನು ಚೆನ್ನಾಗಿದೆ ಕಲರ್. ಈಗ ನಿಮಗೆ ತೆಗೆದು ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ವಾವ್, ಬ್ಯೂಟಿಫುಲ್. ಸೊ ಇದನ್ನು ನಾವು ತೆಗೆಯೋ ಟೈಮ್ ಬಂತು ನೋಡಿ, ಏನು ಚೆನ್ನಾಗಿದೆ. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇವಾಗ ನಾವು ಸವಿಯೋ ಟೈಮ್. ಇದಕ್ಕೊಂದು ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ದೀವಿ. ಈಗ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಆಗಿರುತ್ತೆ ಈ ಕ್ಯಾಬೇಜ್ ದೋಸೆ. ನಮಗೆ ಈ ಬಿಸಿ ಬಿಸಿಯಾಗಿರೋ ಮಸಾಲೆ ದೋಸೆ ಥರ ಇರೋ ತೊಗರಿ ಕ್ಯಾಬೇಜ್ ದೋಸೆ ರೆಡಿಯಾಗೋಗಿದೆ. ಈಗ ನಾವು ಸವಿತೀವಿ. ನೀವು ಹೇಗಿದೆ ಅಂತ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.